ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಬನ್ನಿ, ಇವತ್ತೊಂದು ಅಮೆಜಾನಿಂದ ಒಂದು ಚಾರ್ಜರ್ನ ಪರ್ಚೇಸ್ ಮಾಡಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡಿ ಹೇಗಿದೆ, ಏನು ಚೆನ್ನಾಗಿದೆಯಾ ಏನೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ, ಕ್ವಿಕ್ ಅನ್ಬಾಕ್ಸ್. ಸೊ ಇದರಲ್ಲಿ ಒಂದು ಚಾರ್ಜರ್ ಮತ್ತು ಒಂದು ಕೇಬಲ್ ಕೊಟ್ಟಿದ್ದಾರೆ, ಹಾಗೆ ವಾರಂಟಿ ಕಾರ್ಡು. ಚಾರ್ಜರ್ ನೋಡೋದಕ್ಕೆ ಈ ಥರ ಇದೆ, ಅಡಾಪ್ಟರ್ ಈ ಥರ ಇದೆ. ಇದು ಮಿನಿಮಮ್ 15 ವ್ಯಾಟಿಂದ 18 ವ್ಯಾಟ್ವರೆಗೂ ಚಾರ್ಜ್ ಮಾಡುತ್ತೆ. ಕೊಟ್ಟಿದ್ದಾರೆ ಇಲ್ಲಿ ಔಟ್ಪುಟ್ 5 ವೋಲ್ಟ್ 3 ಆಂಪ್ಸ್, 12 ವೋಲ್ಟ್ 1.5 ಆಂಪ್ಸ್ವರೆಗೂ ಸಪೋರ್ಟ್ ಆಗುತ್ತೆ. ಜೊತೆಗೆ ಒಂದು USB ಕೇಬಲ್ ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. USB ಟೈಪ್ ಎ ಇಂದ ಟೈಪ್ ಸಿ ಕೇಬಲ್ 1 ಮೀಟರ್ ಲೆಂತ್ ಇದೆ, ಚೆನ್ನಾಗಿದೆ. ಸೊ ಬನ್ನಿ ಕನೆಕ್ಟ್ ಮಾಡಿ ನೋಡೋಣ. ಪವರ್ ಬ್ಯಾಂಕಿಗೆ ಈಗ ಒಂದು ಸದ್ಯಕ್ಕೆ ಪವರ್ ಬ್ಯಾಂಕ್ನ ಕನೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಿಕ್ ಚಾರ್ಜ್ ಸಪೋರ್ಟ್ ಆಗುತ್ತಿಲ್ಲ ತೋರಿಸ್ತಿದ್ದೀನಿ. ನಾರ್ಮಲ್ ಆಗಿ ಪವರ್ ಬ್ಯಾಂಕ್ ಚಾರ್ಜ್ ಮಾಡೋದಕ್ಕೆ ಈ ಥರ ಚಾರ್ಜರ್ಗಳನ್ನೇ ಯೂಸ್ ಮಾಡಿ, ಒರಿಜಿನಲ್ ಮೊಬೈಲ್ ಚಾರ್ಜರ್ನ ಯೂಸ್ ಮಾಡಬೇಡಿ. ಏನಕ್ಕಂತ ಹೇಳ್ತೀನಿ ನೋಡಿ. ಕ್ವಿಕ್ ಚಾರ್ಜ್ ಸಪೋರ್ಟ್ ಆಗ್ತಾ ಇದೆ, ಇಲ್ಲೊಂದು ಗ್ರೀನ್ ಕಲರ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದು ಕ್ವಿಕ್ ಚಾರ್ಜ್ ಸಪೋರ್ಟ್ ಆದ್ರೆ ಮಾತ್ರ ಅದು ಗ್ರೀನ್ ಕಲರ್ ಸಿಂಬಲ್ ಬರೋದು. ಸೊ ಕ್ವಿಕ್ ಚಾರ್ಜ್ ಸಪೋರ್ಟ್ ಆಗುತ್ತೆ ಈ ಚಾರ್ಜರಲ್ಲಿ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಏನಕ್ಕೆ ಒರಿಜಿನಲ್ ಚಾರ್ಜರ್ ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಒರಿಜಿನಲ್ ಚಾರ್ಜರು ತುಂಬ ಹೀಟ್ ಆಗುತ್ತೆ. 20,000 mAh ಬ್ಯಾಟ್ರಿ ಚಾರ್ಜ್ ಮಾಡಬೇಕಂದ್ರೆ ಒರಿಜಿನಲ್ ಚಾರ್ಜರ್ ಮೇಲೆ ಸ್ಟ್ರೆಸ್ ಭಾಳ ಆಗುತ್ತೆ. ಸೊ ಬೇಗ ಅದರಲ್ಲಿರೋ ಕೆಪಾಸಿಟರ್ಸು, ಏನೊಂದು ಕಾಂಪೊನೆಂಟ್ಸು IC ಆಗಲಿ ಹಾಳಾಗುತ್ತೆ. ಸೊ ಅದಕ್ಕಾಗಿ ಒರಿಜಿನಲ್ ಚಾರ್ಜರ್ನ ಯೂಸ್ ಮಾಡಬೇಡಿ. ಈ ಥರ ಸಪ್ರೇಟ್ ಚಾರ್ಜರ್ನ ಮೇಂಟೈನ್ ಮಾಡಿ ಪವರ್ ಬ್ಯಾಂಕ್ ಚಾರ್ಜ್ ಮಾಡೋದಕ್ಕೆ.